ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್. ನೀವು ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಸ್ವಲ್ಪ ಸಣ್ಣ ಕನಸಿಟ್ಕೊಂಡು ಬೆಳೆದವಳು. ಅದೇ ನೀವು ಇಷ್ಟೊಂದು ಪ್ರೋತ್ಸಾಹ ಮತ್ತು ಇಷ್ಟೊಂದು ನಂಬಿಕೆ ಇಟ್ಕೊಂಡು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರಲ್ಲ, ಪ್ಲೀಸ್ ತುಂಬ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ನೋಡೋಕ್ಕಿಂತ ಫಸ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋಗಳು ಹೆಂಗೆ ಬರ್ತಿದೆ ಅಂತ ಪ್ಲೀಸ್ ಕಮೆಂಟ್ ಹಾಕಿ. ಪದ್ಮಾ ಬಾಯ್ಲಿ. ಏನಾದ್ರಿ? ಎಲ್ಲಿ ಹೊಂಟಿದ್ದೀರಲ್ಲ? ಎಲ್ಲಿ ಹೊಂಟ್ರಿ? ನಾನಾ ಮಣ್ಣಿ RCB ಐತಲ್ಲ, ಇವತ್ತು ಪಾರ್ಟಿ ಇಟ್ಟಾರು, ಪಾರ್ಟಿ ಹೊಂಟನು. ಮೊನ್ನೆ RCB ಮ್ಯಾಚ್ ಗೆದ್ದಿದ್ದಕ್ಕೂ ಇವತ್ತು ನೀವು ಪಾರ್ಟಿ ಇಟ್ಟಾಗ ಲೇಟ್ ಇಟ್ಕೊಂಡಿರಿ. 2 ದಿವಸ ಆತ್ಲ RCB ಗೆದ್ದು. ಅದಕ್ಕನಪ್ಪ ಅವತ್ತು ಎಲ್ಲರೂ ಕುಡಿದು ತೂಗಾಡಿ ಅಲ್ಲೇ ಮಕ್ಕೊಂಡು ಬಿಟ್ಟಿವ. ಮತ್ತು ಅವತ್ತು ಮಾಡ್ಲಿಕ್ಕಾಗಲಿಲ್ಲ. ನಿನ್ನೆ ಯಾರಿಗೆ ಸಡು ಇರಲಿಲ್ಲ, ಇದಕ್ಕೆ ಇವತ್ತು ಮಾಡ್ಲಕತ್ತಾರ. ಅದಕ್ಕೆ ನಾ ಹೊಂಟನು. ಇವತ್ತು ಏನು ಎಣ್ಣೆ ಪಾಟ್ನಿನ? ಇಲ್ಲ ಹಿಂಗೇನಿಲ್ಲ. ಸ್ವಲ್ಪ ಚಿಕನ್ ಮಾಡ್ತಾರತ್ತ, ಕಬಾಬು ಮಾಡಿ ಬೀರ್ ಬಾಟ್ಲಿ ತರಿಸ್ಯಾರತ್ತ, ಅಷ್ಟ. ಬೀರ್ ಅಂದ್ರೆ ನಿಮಗೆ ನೀರು ಕುಡ್ದಂಗನ? ಅದು ದಾರು ಅಲ್ಲ ಅದು? ಅದು ಕರೆ ಅಷ್ಟೊಂದು ನಿಶ್ಚಯ ಆಗಂಗಿಲ್ಲ, ಸ್ವಲ್ಪ ಚಲೋ ಅದು. ವಿಷ ಸ್ವಲ್ಪ ಕುಡಿದ್ರು ವಿಷಾನ, ಭಾಳ ಕುಡಿದ್ರು ವಿಷಾನ. ಸಾಯಿದ್ ಮನುಷ್ಯನ ತಿಳ್ಕೊರ ಒಂದಿಟ. ಆತಳಪ್ಪ, ನಿನ್ನ ವೇದವಾಕ್ಯ ಹೇಳ್ಕೊತ ನಿಂದ್ರೆ ಬೇಡ, ನಾ ಹೋಗಿ ಬರ್ತಾನು. ಹಾಂ ಆಯ್ತು, ಹೊಲದ ಕಡೆ ಹೋಗಿ ಬರ್ರಿ. ಅದು ಹೊಲದ ತಕ್ರಾರು ನಿಂತಿತ್ತಲ್ಲ, ಅದೇನು ಬಗ್ಗಿ ಹರಿತಾವ ಇಲ್ಲ? ನಾ ಇಲ್ಲೋಪ್ಪ, ಪಾಟೀಲ ತಕ್ರಾರು ಮುಗಿಸವಲ್ಲ. ನಮ್ಮ ಕಡೆ ಒಂದು ಸಾಲ ಸರ್ಸಾನ, ತಕಡೆ ಸರ್ಸೋಪ್ಪ ಅಂದ್ರೆ ಜಗಳ ಮಾಡ್ಕೊತ ನಿಂತ ನನ್ನ ಕೂಡ. ಈಗ ಸರ್ವೆ ಮಾಡೇ ಇಟ್ಲ, ಸರ್ವೆದಾಗ ಐತಿಲ್ಲ ಅದು ಅಂತ ತೋರಿಸ್ರಿ. ಇದಕ್ಕೆ ನೀವು ಅಂಜಬೇಡ್ರಿ ನೋಟ. ಮಗಕ್ಕೆ ಬಾ ಅಂತ ಹೇಳಿ ಬೆಂಗಳೂರಿಂದ? ಬೇಡ, ನಾ ಒಬ್ಬನ ನೋಡ್ಕೋತೀನಿ. ಅದೇನು ದೊಡ್ಡ ಕೆಲಸ ಅಲ್ಲ, ನಾನು ನೋಡ್ಕೋತೀನಿ. ಮತ್ತು ಹುಡುಗ ಕೆಲಸ ಬಿಟ್ಟು ಅಲ್ಲಿ ಹಿಡಿದು ಇಲ್ಲಿಗೆ ಓಡಿ ಬರ್ಬೇಕು. ನಾ ಅದಕ್ಕೊಂದು 500-600 ರೂಪಾಯಿ ಹಾಕೋದು. ಬೇಡ, ಟ್ರೈನ್ ಸಿಗ್ತಾವೋ ಇಲ್ಲೋ, ನಾ ಒಬ್ಬ ನೋಡ್ಕೋತನು. ಬರಬೇಡ ಅಂತ ಹೇಳ ಅವಂಗೆ. ಇಲ್ಲ ನಾ ಹೇಳಿಲ್ಲ. ಅದು ಏನೋ ಹೆಣ್ಣು ಅಕ್ಕಿ ಚಂದ್ರ ಕಣಾಕತ್ತಿದ್ಲು. ಹೆಣ್ಣು ನೋಡಕ್ಕೆ ಅವಂಗೇನೋ ಹೆಣ್ಣು ಹುಡ್ಕ್ಯಾಡಕ್ಕೆ ಹೇಳಿದ್ದಿರತ್ತ ನಾತಿದ್ಲಪ್ಪ. ಏನಂದ್ಲನು? ಹಾಂ, ನೀನು ಈ ಹಿತ್ತಲ್ದ ಕಡೆ ಭೇಟಿ ಆಗಿದ್ಲ ಅಕ್ಕ. ಅದಕ್ಕೆ ಹೇಳು, ಹುಡುಗಿ ನಾವು ಹುಡುಕ್ಯಾಡ್ಯಾರತ್ತ, ನೋಡ್ಬೇಕು. ಹುಡುಗಿ ನೋಡಿ ಬರೋ ನಾನು ಹೋಗಿ. ಹಾಂ ಅದ ಪಾಡಕೈತಿ. ಹೆಣ್ಣಿಲ್ಲ ಮದುವೆ ಮನೆಗೆ ಹೋದಂಗೆ. ಮತ್ತು ಹುಡುಗನ ಬರಬೇಡ ಅಂತ ಹೇಳ್ತೀರಿ. ಮತ್ತು ಹೆಣ್ಣು ಹೆಂಗೆ ನೋಡಿ ಬರ್ತೀರಿ ನೀವು? ಅದಾ ನಾವೀಗ ನೋಡ್ಕೊಂಬರ್ರು. ನಾ ಹುಡುಗಿ ನಮಗೆ ಪಸಂದ್ ಬತ್ತು, ಅವಂಗೂ ಪಸಂದ್ ಬತ್ತಂದ್ರೆ ನಾಳೆ ಹೋಗಿ ಮಾತಾಡ್ಕೊಂಡು ಬರಕ್ಕೆ ಬರ್ತೈತಿ. ಈಗ ನಾವು ನೋಡ್ಕೊಂಬರ್ರು, ಇನ್ನೊಂದ್ಸಲ ಬಂದ ಅವ್ನು ಹೋಗಿ ನೋಡ್ಕೊಂಬರ್ತಾನೆ. ನಾವು ಆಮೇಲೆ ಕೂತ್ ಮಾತಾಡಕ್ಕೆ ಬರ್ತೈತಿ ಹಿರಿಯಾರು. ನೀವು ಹೇಳೋದು ಬರೋಬರಿನೈತಿ. ಅವಂಗೂ ಒಂದು ಫೋನ್ ಹಚ್ಚಿ ಕೇಳ್ತೀನಿ. ಕೇಳಿ ನೋಡು ನಮ್ಮ ಫೋನ್. ಆಮೇಲೆ ಈಕಿ ಚಂದ್ರಕಾಕ ಹೇಳಕ್ಕೆ ಬರ್ತೈತಿ. ಹೌದು, ನೀನು ಪ್ರಿಯಾಗ ಫೋನ್ ಹಚ್ಚಿದ್ದೇನು? ಹ್ಞೂ ಹಚ್ಚಿದ್ನಿ. ಹಂಗಷ್ಟು ಮಾತಾಡಿ ಆರಾಮ ಅದಾಳತ್ತ. ಈಗ ಬರೋಬರಿ ಇದಾರ. ಅತ್ತಿನ ಆದ್ನಿ ಅಂತ ಹೇಳ್ಯಾಳ. ನಾನು ಹೇಳಿ ಜಾಸ್ತಿ ತಗೋತವ್ರ, ಭಾಳ ಅಷ್ಟೊಂದು ಮೆತ್ತಗಾಗಬೇಡ, ಬಿರುಸ್ಲೆ ತಗೋ. ಎದಕ್ಕೆ ಅನ್ಸ್ಬೇಕು ಹೇಳು? ಹಾಂ ಆಯ್ತು, ಹೋಗಿ ಬರ್ತೀನಿ. ಪಾರ್ಟಿ ಮಾತಾಡ್ಕೋತ ನಿಂತ್ರೆ ಇಲ್ಲೇ ಮಾತಾಡ್ಕೋತ ನಿಂದಿರ್ತೈತಿ. ಭಾಳ ಕುಡಿಬೇಡ್ರಿ. ಮೊದಲು ಕಿಡ್ನಿ ಹಾಳಾಗ್ಯಾವತ್ತು ಹೇಳ್ತೀರಿ. ಆತು ಮರಯ್ಯ, ಕುಡಿಯಂಗಿಲ್ಲ ಆತ. ನೀ ಸ್ವಲ್ಪ ನೆಮ್ಮದಿಯಿಂದ ಮನ್ಯಾಗ, ನಾ ಹೋಗಿ ಬರ್ತೀನಿ. ಪದ್ಮಕ್ಕ ಅದೇರೇನು ಮನ್ಯಾಗ? ಹಾಂ ಇಲ್ಲೇ ನಿಂತೀರಿ. ನನಗೊಂದು 4 ಮೆಣಸಿನ್ಕಾಯಿ ಬೇಕಾಗಿದ್ದು ಅದಾವ್ರಿ. ಈಕಿ ಏನೂ ಕೆಲಸ ಇಲ್ಲ, ಈ ಕಡೆ ಬರೋಕ್ಕೆಲ್ಲ. ಏನಾರ ಒಂದು ಗುಪ್ತಚರ ಹುಡುಕಾಡ್ಕೊಂಡು ಬಂದಿರ್ತಾಳೆ. ಏನು ನನ್ನ ಮಗಳ ಮನೆ ಕಡೆದು ಹೋಗಳೋ ಏನೋ ಗೊತ್ತಿಲ್ಲ. ಮೆಣಸಿನ್ಕಾಯಿ ನ್ಯಾವ ಮಾಡ್ಕೊಂಡು ಬಂದಾಳೆ ಇಲ್ಲಿ. ನೋಡ್ಬೇಕು ಏನು ಹೇಳ್ತಾಳೋ, ಏನು ತಲಿತಾಳೋ ಗೊತ್ತಿಲ್ಲ. ಹಾಂ ಮೆಣಸಿನ್ಕಾಯ ನಾವು ಸಂತೆಗೆ ಹೋಗಿದ್ದಿಲ್ವಾ? ಇದ ಗುರುವಾರ ಸಂತೆ ಐತಿ. ಮತ್ತು ನನ್ನ ಮೆಣಸಿನ್ಕಾಯಿ ಆಗ್ಯಾವು. ನಾನು ಪ್ರೀತಿ ಕಡೆ ಇಸ್ಕೊಂಡು ಬಂದಿದ್ನಿ. ಹೌದಾ? ನಿಮ್ಗೆ ವಿಷಯ ಗೊತ್ತಾಯ್ತು? ನಾನು ಅನ್ಕೊಂಡಿದ್ದಿಲ್ರಿ ಈಗ ಏನಾರ ತೊಗೊಂಡ ಬಂದಿರ್ತಾಳ. ಏನವ ವಿಷಯ ಅಂತದು? ನನಗೇನು ಗೊತ್ತಿಲ್ಲವ, ನಾನು ಹೊರಗಂತೂ ಹೋಗೇ ಇಲ್ಲ. ನಿಮಗೆಲ್ಲ ಗೊತ್ತಿರ್ತಾವಲ್ಲ ವಿಷಯ, ಏನು ಹೇಳ್ರಿ. ಏನಿಲ್ಲವ, ಅಲ್ಲಿ ಗಿರ್ಜಾ ಮತ್ತು
ಸಂಗೀತ ಇಬ್ರು ಜಗಳ ಆಡತಾರ ನೋಡು. ಯಾಕತ್ತ ಸುಮ್ಮ ಜಗಳ ಆಡ್ತಾವ? ಯಾಕೇನು ಸಂಗೀತ ರೊಕ್ಕ ತುಂಬಬೇಕತ್ತಲ್ಲ, ಆಕಿ ರೊಕ್ಕ ಕೊಡುವಾಳತ್ತ. ಈಕಿ ಕೂಡ ಈಕ್ನಲ್ಲ ದೊಡ್ಡ ಹೆಡ್ ಟೇಮವ್, ಅದಕ್ಕೆ ಗಿರ್ಜಾಗ ಕೇಳಾಡು. ಗಿರ್ಜಾ ಹೋಗಿ ಸಂಗೀತ ಕೇಳಾಡು, ಆಕಿ ಕೂಡ ಏನು ಮಾಡ್ಕೋ ಅಂತ ಹೇಳು ಚುಪ್ರಿ ಜಗಳ ಆಡ್ತಾರೆ. ಹಂಗ್ಯಾಂಗವ ಸಂಗೀತ ರೊಕ್ಕ ತುಂಬುದು ಬಿಟ್ಟು ಹಂಗ ಕುಡಿರ್ತಾರ. ನಮ್ಮ ಕೈಲಿ ಆಗಲ್ಲಪ್ಪ ಇದೆಲ್ಲ. ಡ್ಯಾಡಿ, ನಿಂದ ಹಾದು ಸಂಘದ ರೊಕ್ಕ ನಾನು ತುಂಬಿನಿ, ಈಗ ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಬಂದ್ಯಾ ಇಲ್ಲಿ? ಅದೆಲ್ಲ ಆತು. ಏನ ನಂದು ವಾದವಾಗ ಸಂಗೀತ ರೊಕ್ಕ ಕೊಡುವ ಈ ಶುಕ್ರವಾರ ತುಂಬಾಕ್ ನನ್ನ ಕಡೆ ಹಾಕಿಲ್ಲ. ಅದು ಪದ್ಮಕ್ಕ, ನನ್ನ ಗಂಡ ನಿನ್ನೆ ಪಗಾರ ಬರ್ತೈತಿ ತಂದಿದ್ದ, ಆದ್ರೆ ತಿಂಗಳು ಇದ ಸ್ಟಾರ್ಟ್ ಆಗೈತಲ್ಲ, ನಾ ಬಂದಿಲ್ಲ. ಬರಾನ ಕೊಡ್ತನು ಆತವ. ನಾನು ಹಾಲಿಟ್ಟು ಬಂದನು, ನೋಡ್ತೀನಿ, ಹೋಗ್ತೀನಿ. ಇಲ್ಲಿ ನಿಂತಾಳ, ಹೋಗಿ ಅಂಜಿಸಿಬಿಡ್ತೀನಿ. ಅವ್ವ ನೀವ ಯಾಕೆ ನನ್ನ ಮುದ್ದುಗೆ ನನ್ನ ಮೇಲೆ ಸಿಗ್ತಾ? ಇಲ್ಲ, ಹೋಗಿ ನನ್ನ ಕೂಡ ಮಾತಾಡಬೇಡಿ ನೀವು. ಪ್ಲೀಸ್ ನನ್ನ ಕೂಡ ಮಾತಾಡು. ಇಲ್ಲ, ಮಾತಾಡೋದಲ್ಲ, ನಡಿ. ಅಯ್ಯೋ ಸಾರಿ ನಡ್ರಿ ಇಲ್ಲಿದ್ದ. ಅಯ್ಯೋ, ನನಗೆ ಈ ಕ್ವಶನ್ದಲ್ಲಿ ಮಾತಾಡ್ತೀಯಾ? ಅದೇನು ಬಿಡು, ಸಾಧಾರಣ. ನಾ ಒಳಗೆ ಕೇಳಾಕತ್ತೀನಿ. ಮದುವೆ ಹೋಗ್ತೀನಿ ಮುಂಚೆ ಎಷ್ಟು ಮಾತಾಡಿದ್ದೀವಿ. ಪ್ಲೀಸ್ ಕಣೆ ಮಾತಾಡು ಮುದ್ದಮ್ಮ, ಪ್ಲೀಸ್ ಮುದ್ದಮ್ಮ ಮಾತಾಡು. ಬೇಕಿಲ್ಲ ನನಗೆ. ನಿನ್ನೆ ನನ್ನ ಇಬ್ರು ಅವ್ರ ಮುಂದೆ ಎಲ್ಲ ಅವಮಾನ ಮಾಡಿ ಇಲ್ಲಿ ಬಂದು ಮುದ್ದು ಮಾಡ್ತಿದ್ದಾರೆ. ಒಬ್ಬ ಗಂಡನ ಕರ್ತವ್ಯ ಏನು ಗೊತ್ತಾ? 4 ಗೋಡೆಗಳ ಮಧ್ಯೆ ಯಾವ ಗಂಡಸ್ ಬೇಕಾದರೂ ಭೇಟಿ ಮಾಡ್ತಾನ. ಅದರ ಮಂದ್ಯಾಗ ನಿಜವಾಗ್ಲೂ ಪ್ರೀತಿ ಮಾಡೋವನೇ ನಿಜವಾದ ಗಂಡ, ತಿಳ್ಕೊಂಡಿದ್ದೀನಿ. ಸಾರಿ ಮುದ್ದಮ್ಮ, ಅದು ನಮಗೆ ಇಷ್ಟು ದಿನ ನಮ್ಮ ಮುಂದಿಗೆ ಯಾರೂ ಹಿಂಗೆ ಮಾತಾಡಿದಿರಲಿಲ್ಲ. ಯಾಕೆ ಇನ್ನೂ ಸಡನ್ನಾಗಿ ಅಷ್ಟೊಂದು ಕೋಪ ಎಲ್ಲಿಂದ ಬತ್ತೋ ಗೊತ್ತಿಲ್ಲ. ಪ್ಲೀಸ್ ಸಾರಿ. ಬೇಡ, ಸಾರಿ ಬೇಡ ನನಗೆ. ಬಿಡು, ನಾನು ನಿನ್ನ ಜೊತೆ ಮಾತಾಡಲ್ಲ. ಎಷ್ಟು ಸಾರಿ ಕೇಳ್ತಾ ಇದ್ದೀನಿ, ಸ್ವಲ್ಪ ಒಪ್ಕೊಳ್ಳೆ. ಮುದ್ದು ಅಲ್ವಾ, ನನ್ನ ಚಿನ್ನು ಅಲ್ವಾ, ನೀನು ನನ್ನ ಬಂಗಾರ ಅಲ್ವಾ? ಏನಾದರೂ ಮಾತಾಡಿ ನಾನು ಕರಗಿಸ್ಬಿಡ್ತೀರಲ್ಲ. ಆಯ್ತು ಹೋಗಿ. ಆದರೆ ನಾನು ಒಂದು ವಿಷಯ ಹೇಳಬೇಕು ನಿಮಗೆ. ಏನೋ ವಿಷಯ ಹೇಳಬೇಕು, ಆದರೂ ನನ್ನ ಕೂಡ ಮಾತಾಡಲ್ಲ. ಆಹಾ, ನೀನು ಚಾಲಾಕಿ ಬಿಡು. ಅಲ್ಲ ರೀ, ನಾನು ಎಷ್ಟು ಅಂತ ಮನೆಯಲ್ಲಿ ಇದೇ ಮನೆಯ ಕೆಲಸ ಮಾಡ್ಕೊಂಡು ಕೂತಿರಲಿ, ನಾನು ಒಂದೆರಡು ಕಾಸು ಅಂತ ದುಡಿಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ರೀ. ಯಾಕೆ? ನಾನೇ ದುಡಿತಾ ಇದ್ನಲ್ಲ. ನೀ ಹೊರಗೆ ಹೋಗಿ ದುಡಿಯೋ ಅವಶ್ಯಕತೆ ಇಲ್ಲ. ನಾನು ಹೊರಗೆ ಕಳ್ಸಂಗಿಲ್ಲ ನಿನ್ನ. ಇಲ್ರಿಪ್ಪ, ನಾ ಹೊರಗೆ ಹೋಗ್ತೀನಂತೇಳಿ ಹೇಳೀನಿ. ನಾ ಹೊರಗೆ ಹೋಗಂಗಿಲ್ಲ, ಮನೆಯಲ್ಲೇ ಇದ್ದೆ. ನಾನು ಏನಾದರೂ ಒಂದು ಕೆಲಸ ಮಾಡ್ತೀನಿ. ವರ್ಕ್ ಫ್ರಮ್ ಹೋಮಾ? ಯಾವ ಕಂಪ್ನಿ ಅಂತ? ಕಂಪ್ನಿ ಅಲ್ರಿ, ಯೂಟ್ಯೂಬ್ನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಯೂಟ್ಯೂಬ್ ಅಂದರೆ ಅದು ಸೋಷಲ್ ಮೀಡಿಯಾ ಅಲ್ವಾ? ಸೇಫು ನನಗೆ ಅಷ್ಟೊಂದು ಸೇಫ್ ಅನ್ನಿಸ್ತಾ ಇಲ್ಲ ನೋಡು. ಯಾಕೆಂದರೆ ನಾನು ನೋಡ್ತಿರ್ತೀನಲ್ಲ ಸೋಷಿಯಲ್ ಮೀಡಿಯಾ, ಕೆಲವೊಂದು ಹುಡುಗಿಯರ ಫೋಟೋ ತೊಗೊಂಡು ಏನೇನೋ ಬೇರೆ ಗಂಡು ಮಕ್ಕಳು ಕನೆಕ್ಟ್ ಕೊಟ್ಟು ತುಂಬ ಅಸಹ್ಯವಾಗಿ ತೋರಿಸ್ತಾರೆ. ನನಗೆ ಯಾಕೋ ಬೇಡ ಅನಿಸ್ತೈತಿ. ಇಲ್ಲ ರೀ, ನಮ್ಮ ಮುಖ ತೋರಿಸಿ ಮಾಡಂಗಿಲ್ಲ. ಇವು ಕಾರ್ಟೂನ್ ವಿಡಿಯೋಸ್ ಅದಾವಲ್ಲ, ಅದನ್ನ ಮಾಡ್ತೀನಿ. ಅದನ್ನ ಮಾಡಬೇಕು ಅಂತ ಅನ್ಕೊಂಡಿನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಮ್ಮ ಅತ್ತೆ ಅಂತೂ ನನಗೆ ಸಪೋರ್ಟ್ ಮಾಡಲ್ಲ, ಅದು ಗೊತ್ತು ನನಗೆ. ನೀವೊಬ್ಬರು ನನಗೆ ಸ್ಟ್ರಾಂಗ್ ಆಗಿ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಅಷ್ಟೇ ನನ್ನ ಕೈಯಿಂದ ಸಾಧ್ಯ ಆಕೈತಿ. ಇಲ್ಲಾಂದರೆ ನೀವು ಬೇಡ ಅಂದರೆ ನಾನು ಮನೆ ಮೂಲಿ ಗುಂಪು ಆಗೋದು ಖಚಿತ ಅಂತ ನನಗನ್ನಿಸ್ಲಾಕತೈತಿ. ಪ್ರಿಯಾ, ಹಂಗಂತೂ ಅನ್ಕೋಬೇಡ. ನಿನ್ನ ಮನೆ ಮೂಲ ಗುಂಪಿನ ಮಾಡ್ತೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ಥ್ಯಾಂಕ್ಸ್ ರೀ, ನೀವು ಇಷ್ಟಾದರೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ಲ, ಥ್ಯಾಂಕ್ ಯು. ನೀನು ನನ್ನ ಮನೆ ಲಕ್ಷ್ಮಿ. ನೀನು ಖುಷಿಯಾಗಿದ್ರೆ ಈ ಮನೆ ಖುಷಿಯಾಗಿರ್ತೈತೆ ಅಂತ ನನಗೆ ಗೊತ್ತು. ನೀ ಖುಷಿಯಾಗಿರ್ತೀಯ ಅಂದ್ರೆ ವಿಡಿಯೋ ಮಾಡು. ಜಾಸ್ತಿ ಅದನ್ನ ಹಿಡ್ಕೊಂಡ್ರೆ ಬೇಡ, ಯಾಕಂದ್ರೆ ಅವ್ವ ಬೈತಾಳ. ನಿನಗೆ ಎಷ್ಟು ಅವಶ್ಯಕತೆ ಐತೋ ಅಷ್ಟೇ ಮಾಡು, ಮತ್ತು ಹೆಚ್ಚು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಬೇಡ. ಹಾಗಾದ್ರೆ ನಾ ವಿಡಿಯೋಸ್ ಮಾಡಿಲ್ರಿ, ಒಪ್ಕೊಂಡಿದ್ದೀನಿ. ಹ್ಞೂ ಮರಯ್ಯ, ನಿನ್ನ ಖುಷಿ ಬಿಟ್ರೆ ನನಗೆ ಯಾವ ಖುಷಿ ಐತಿ ಹೇಳು ಮುಂದಿನ?
ನೀನು ನನ್ನ ತಾಯಿ ಅಷ್ಟೇ ಇಂಪಾರ್ಟೆಂಟ್ ನನಗೆ. ಮತ್ತು ನಮ್ಮ ತಂಗಿನೂ ತುಂಬ ಇಂಪಾರ್ಟೆಂಟ್ ಆಗ್ತಾಳೆ. ಯಾಕೋ ಏನೋ ಅವ್ರಿಗಿಬ್ಬರಿಗೆ ಇಷ್ಟ ಆಗಾಕತ್ತಿಲ್ಲ. ಬರ್ಬರ್ತಾ ನಾನು ಇಷ್ಟ ಆಗ್ತೀನಿ ರೀ ಅವ್ರಿಗೆ. ನನ್ನ ಕೈಯಲ್ಲೂ ಒಂದೆರಡು ಕಾಸು ಓಡಾಡ್ಲಾಕತ್ತು ಅಂದ್ರೆ ಯಾಕೋ ಏನೋ ಒಂಥರ ಗೌರವ ಅವರಿಂದ ನನಗೆ ಸಿಗ್ತೈತಿ ಅಂತ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಪ್ಲೀಸ್, ಥ್ಯಾಂಕ್ ಯು ಸೋ ಮಚ್. ಈ ಖುಷಿಯಾಗಿ ಏನು ಮಾತಾಡ್ಬೇಕಂತ ಗೊತ್ತಾಗಕತ್ತಿಲ್ಲ. ಥ್ಯಾಂಕ್ ಯು.